ಧನ್ಯವಾದಗಳು ಸಲ್ಲಿಸುತ್ತಾ ದೊಡ್ಡ ಚಪ್ಪಾಳೆಯನ್ನ ಶ್ರೀಯುತ ಸಂಗೊಳ್ಳಿ ಸರ್ ಅವರಿಗೆ ಕೊಡೋಣ. ನಮ್ಮ ಏನು ಕನಕ ಭವನ, ಹಳೆ ಕನಕ ಭವನ ಭಜನೆ ಮನೆ ಇದೆ. ಕೆಲವೇ ಕ್ಷಣಗಳ ಹಿಂದೆ ನಾನು ಅಣ್ಣ ಈ ತರ ನಮ್ಮ ಭಜನೆ ಮನೆ ಸೋರ್ತಾ ಇದೆ ಅಂತ ಹೇಳಿದ್ದು ನಮ್ಮ ಯುವ ಸಮಾಜ ಸೇವಕರಾದಂತ ಸಂಗೊಳ್ಳಿ ವೆಂಕಟೇಶನ್ ಅವರು ಕೆಲವೇ ನಿಮಿಷಗಳಲ್ಲೇ 50,000 ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕು. ಅದೇ ರೀತಿ ನಮ್ಮ ರಾತ್ರಿ ಏನು ಸತ್ಯ ಹರಿಶ್ಚಂದ್ರ ಕಥೆ ಇದೆ, ನಾಟಕ ಇದೆ, ಅದಕ್ಕೆ ಕೂಡ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ನಮ್ಮ ಕುರುಬರಪೇಟೆಯ ಸಮಸ್ತ ನಿವಾಸಿಗಳ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾಕ್ಕೆ, ಕನಕದಾಸರಿಗೆ, ಸಂಗೊಳ್ಳಿ ರಾಯಣ್ಣಗೆ, ಬಂಧುಗಳೇ, ಏನಿವತ್ತು ಗೌರಿ ಹಬ್ಬ ಅಂದ್ರೆ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ. ಏನಿ ವೇದಿಕೆ ಮೇಲೆ ಇರುವಂತ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರೇ, ನಮ್ಮ ದಂಡಾಧಿಕಾರಿಗಳಾದ ಗೀತಾ ಮೇಡಮ್ನವ್ರೆ, MR ಮುಳ್ಳಣ್ಣ ಅವರೇ, 3 ದಿನದಗಡೆ ನಮ್ಮ ಬಾಬಣ್ಣ, ಕೃಷ್ಣಣ್ಣ ಎಲ್ಲರೂ ಮನೆ ಹತ್ರ ಬಂದ್ರು. ಸಂಗೊಳ್ಳಿ ಈ ರೀತಿ ಕಾರ್ಯಕ್ರಮ ಮಾಡಬೇಕು, ನೀವು ಭಾಗವಹಿಸ್ಬೇಕು, ಶಾಸಕರನ್ನು ಸಹ ಕರಿಬೇಕು ಅಂದ್ರು. ನಾನು ಫೋನ್ ಮಾಡಿದೆ ಅಡ್ಗೆ ಸರಿ ಸಂಗೊಳ್ಳಿ ಅಂದ್ರು. ಅಣ್ಣ ನಮ್ಮಲ್ಲಿ ಸ್ವಲ್ಪ ಬೇಜಾರಾಗೋ ರೀತಿ ಕೂತ್ಕೋಬೇಡಿ, ದಯವಿಟ್ಟು 2 ನಿಮಿಷ ಕೂತ್ಕೊಳ್ಳಿ, ಇನ್ನು ಶಾಸಕರೇ ಮಾತಾಡಿಲ್ಲ. ಅಣ್ಣ ಸ್ವಲ್ಪ ತಮ್ಮ ಮನ್ಸಿಗೆ ಬೇಜಾರಾಗಿರ್ಬೋದು, ದಯವಿಟ್ಟು ಏನು ಮನ್ಸಲ್ಲಿ ಇಟ್ಕೋಬೇಡಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ನೀವು JDS ಪಕ್ಷ ಆಗಿರ್ಬೋದು, ಇದು ನೀವು ಬರೀ JDS ಪಕ್ಷಕ್ಕೆ ಮಾತ್ರ ಅಲ್ಲ ಶಾಸಕರು, ಇಡೀ ಮುಳಬಾಗ ತಾಲೂಕು ಶಾಸಕರು ದಯವಿಟ್ಟು ಬರ್ಬೇಕಂದ್ರೆ ಸರಿ ಸಂಗೊಳ್ಳಿ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಕೃಷ್ಣಣ್ಣ, ಬಾಬಣ್ಣ ಮತ್ತೆ ನಮ್ಮ SR ವೆಂಕಟೇಶಪ್ಪ ಮಾಸ್ಟರ್ ಜೊತೆಗೆ ನಮ್ಮ ಜಬ್ಬಿ ಕೂಡ ಇವಾಗ ಎಫರ್ಟ್ ಆಗ್ತಾ ಏನಂತಂದ್ರೆ ಇದು ಸೋರ್ತಾ ಇದೆ, ಅದೊಂದು ಸ್ವಲ್ಪ ಕಾಂಕ್ರೀಟ್ ಆಗಿ ಕೊಡ್ಬೇಕು ಅಂತ. ಖಂಡಿತವಾಗ್ಲೂ ಇವಾಗ ಕೊಟ್ಬಿಡ್ತೀನಿ. 30-40 ಹೇಳಿದ್ರು, 50,000 ರೂಪಾಯಿ ಕೊಡ್ತೀನಿ. ದಯವಿಟ್ಟು ನಮ್ಮ ಸಮಾಜದವ್ರು ಒಗ್ಗಟ್ಟಾಗಿರಿ. ನಂಬಿಕೆ ಅಂದ್ರೆ ಕುರುಬರು ಅಂದ್ರೆ ನಂಬಿಕೆ ಅನ್ನೋದು ಉಳಿಸ್ಕೊಳ್ಳಿ. ಯಾವುದೇ ಪಕ್ಷದಲ್ಲಿರಿ, ಆ ಪಕ್ಷದಲ್ಲಿ ನಿಷ್ಠಾವಂತವಾಗಿರಿ. ಅದೊಂದು ಮಾತ್ರ ನಾವು ಉಳಿಸ್ಕೊಂಡ್ರೆ ಮಾತ್ರ ಬೆಳೆಯಕ್ ಸಾಧ್ಯ. ಅದು ಮಾತ್ರ ಹೇಳಕ್ ನಾವು ಇಷ್ಟಪಡ್ತೀವಿ. ಇಲ್ಲಿ ಕರೆಸಿ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ಅವರು ಯುವ ಮುಖಂಡರು ಹಾಗೂ ನಮ್ಮ